ಆಮೇಲೆ ಹಿಂಗೆ ಮಾಡೋದು. ಚೆಸ್ ಕಲ್ತಿಲ್ಲ ನೀವು? ಓಕೆ. ಇದರಲ್ಲಿ ಫಸ್ಟು ಇದಕ್ಕೆ ಆನೆ ಅಂತೀವಿ. ಏನಂತೀವಿ? ಇದು ಆನೆ. ಇದ್ರ ಕೆಲಸ ಏನಪ್ಪ ಅಂದರೆ ಸ್ಟ್ರೈಟ್ ಮೂವ್ ಆಗುತ್ತೆ. ವರ್ಟಿಕಲ್ ಇರ್ಬೋದು, ಹಾರಿಜಾಂಟಲ್ ಇರ್ಬೋದು. ಏನಾಗುತ್ತೆ? ಸ್ಟ್ರೈಟ್ ಮೂವ್ ಆಗುತ್ತೆ. ಇದು ಕ್ರಾಸ್ ಎಲ್ಲೂ ಹೋಗಲ್ಲ. ಮತ್ತು ಒಂದು ಸ್ಟೆಪ್ಪು ಹೋಗ್ಬೋದು, ಎಂಡ್ವರೆಗೂ ಹೋಗ್ಬೋದು. ಇದ್ರ ಕೆಲಸ ಜಸ್ಟ್ ಸ್ಟ್ರೈಟ್ ಹೋಗೋದು. ಇದು ಕುದುರೆ ಅಂತೀವಿ. ಇದು ಎಲ್ ಟೈಪ್ 4 ಏನಪ್ಪ ಅಂದರೆ ಬ್ಲಾಕ್ಸಲ್ಲಿ ಇದು ಮಾಡ್ತದೆ. ಆಯಿತಾ? 4 ಮನೆಗಳು ಹಾರುತ್ತೆ. ಬಟ್ ಇದು ಸ್ಟ್ರೈಟ್ ಹೋಗಲ್ಲ, ಇದು ಕ್ರಾಸು ಹೋಗಲ್ಲ, ಬರೀ ಎಲ್ಲಿಂದ ಬೇಕಾದ್ರೆ ಇಲ್ಲಿಂದ ಇಟ್ಕೊಂಡು ನೀವು ಎಲ್ಲಿ ಬೇಕಾದ್ರೆ 4 ಸ್ಟೆಪ್ಸ್, ಈ ಕಡೆನೂ 4 ಸ್ಟೆಪ್ಸ್, ಆ ಕಡೆನೂ 4 ಸ್ಟೆಪ್ಸ್, ಒಟ್ಟು ಟೈಪಲ್ಲಿ ಹೋಗುತ್ತೆ. ನೆಕ್ಸ್ಟ್ ಬಂದಿದ್ದು ಒಂಟೆ. ಒಂಟೆದು ಏನು ಕೆಲಸ ಅಂದರೆ ಯಾವ ಕಲರ್ ಮೇಲೆ ಇರುತ್ತೆ ಅದು ಕ್ರಾಸೇ ಹೋಗ್ಬೇಕು. ಹೇಗೆ ಹೋಗ್ಬೇಕು? ಕ್ರಾಸೇ ಹೋಗ್ಬೇಕು. ಗೊತ್ತಾಯ್ತಾ? ಇದಕ್ಕೆ ನಾವು ಮಂತ್ರಿ ಅಂತ ಹೇಳ್ತೀವಿ. ಮಂತ್ರಿದ ಏನು ಕೆಲಸ ಅಂದರೆ ಕುದುರೆದು ಒಂದು ಕೆಲಸ ಬಿಟ್ಟು ಎಲ್ಲ ಕೆಲಸ ಮಾಡುತ್ತೆ. ಕುದುರೆ ಏನು ಟೈಪಲ್ಲಿ ಮೂವ್ ಆಗುತ್ತಲ್ಲ, ಈ ಈ ಮಂತ್ರಿ ಇದಾನಲ್ಲ, ಅವನು ಟೈಪಲ್ಲಿ ಏನಾಗಲ್ಲ, ಮೂವ್ ಆಗಲ್ಲ. ಅವ್ನು ಜಸ್ಟ್ ಏನಪ್ಪ ಅಂತಂದರೆ ಕ್ರಾಸ್ ಹೋಗುತ್ತೆ, ಸ್ಟ್ರೈಟ್ ಹೋಗುತ್ತೆ, 1 ಸ್ಟೆಪ್ ಹೋಗುತ್ತೆ, 2 ಸ್ಟೆಪ್ಸ್ ಹೋಗುತ್ತೆ, ಎಂಡ್ವರೆಗೂ ಹೋಗ್ಬೋದು, ಎಲ್ಲಿಗೆ ಬೇಕಾದ್ರೂ ಮೂವ್ ಆಗ್ಬೋದು. ಇದಕ್ಕೆ ಭಾಳ ಪವರ್ ಇರುತ್ತೆ. ಈ ಪವರನ್ನು ಕಳ್ಕೊಬಾರ್ದು ನಾವು. ಇದ್ರ ಬಗ್ಗೆ ಭಾಳ ಕಾಳಜಿ ವಹಿಸಬೇಕು. ಈಗ ನಾವು ಹೇಗೆ ಎದುರಾಳಿಯನ್ನು ನಾವು ಕಟ್ ಹಾಕ್ಬೇಕು ಅನ್ನೋದು ಆಮೇಲೆ. ಫಸ್ಟ್ ನಾವು ಇದನ್ನು ತಿಳ್ಕೊಳ್ಳೋಣ. ಇದಕ್ಕೆ ನಾವು ಸೈನಿಕರು ಅಂತ ಹೇಳ್ತೀವಿ. ಇವರೆಲ್ಲ ನಿಂತಿದ್ದಾರೆ ಮುಂದೆ, ಇವರೆಲ್ಲ ದಾಟ್ಕೊಂಡು ಬರಬೇಕಾಗುತ್ತೆ ಸೈನಿಕರ. ಇವನು ರಾಜ, ಇವನಿಗೆ ಸೇಫ್ ಮಾಡಬೇಕು. ಇವನನ್ನು ಚೆಕ್ ಆದ್ರೂ ಬಿಡೋಂಗಿಲ್ಲ, ಚೆಕ್ ಆದರೂ ಕೂಡ ಮೀಟ್ ಆಗಿ ಬಿಡೋಂಗಿಲ್ಲ. ಅಷ್ಟು ನಾವು ಜವಾಬ್ದಾರಿಯಿಂದ ಆಟ ಆಡಬೇಕು. ಇದು ಫಸ್ಟ್ ಸ್ಟೆಪ್ಸ್ ಕಲ್ತೀವಿ. ಇದ್ರದ್ದು ಮೂಮೆಂಟ್ ಹೆಂಗೆ ಅಂದರೆ ನಾವು ಫಸ್ಟ್ 2 ಮೂಮೆಂಟ್ ಮಾಡ್ಬೋದು, ಎರಡು ಬಾಕ್ಸ್ ಹಾಕ್ಸ್ಬೋದು. ನಾವು ಇದರಿಂದ ಯಾವುದೋ ಒಂದು ಪ್ಯಾಲ್ ತಿನ್ನಬೇಕು ಅಂದರೆ ಕ್ರಾಸ್ ತಿನ್ನಬೇಕು ಅಷ್ಟೇ, ಸ್ಟ್ರೈಟ್ ತಿನ್ನೋಕ್ಕಾಗಲ್ಲ. ಈಗ ಇವ್ರದ್ದು ಇಲ್ಲಿದೆ ಅಂತ ಅನ್ಕೊಳ್ಳಿ, ಇವನು ಇಲ್ಲಿ ಬಂದುಬಿಟ್ಟಿದ್ದಾನೆ. ಈಗ ನಾವು ಇವನನ್ನು ಹೊಡಿಬೇಕು ಅಂತಂದರೆ ಕ್ರಾಸ್ ಇದ್ದರೆ ಮಾತ್ರ ಹೊಡಿಬೋದು. ಅವನು ಇಲ್ಲಿಗೆ ಬಂದಿದ್ದಾನೆ ಅಂದರೆ ನಾವು ಇದರಿಂದ ಹೊಡೆಯೋಕ್ಕಾಗಲ್ಲ, ಇದರಿಂದ ಹೊಡಿಬೋದು. ಅರ್ಥ ಆಯ್ತಾ? ಇದಿಷ್ಟು ತಿಳ್ಕೊಳ್ಳಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ನಾವು ಇದನ್ನು ಮೂವ್ಮೆಂಟ್ ಮಾಡೋದು ಹೇಗೆ ಅಂತ ತಿಳಿಯೋಣ. ಸ್ಟಾಪ್ ಮಾಡೋಣ. ಥ್ಯಾಂಕ್ ಯು.